ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ಲ ಸಮೀಪದ ಮರಂದೂಡ ಗ್ರಾಮದ ಕೊಡವ ಸಂಘದ ಮಹಾಸಭೆ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭುವರನಾಥ ದೇವಾಲಯದಲ್ಲಿ 2025ನೇ ಸಾಲಿನ ವರ್ಷದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನಾತನ ಧರ್ಮ ರತ್ನಾಕರ ಸದ್ಗುರು ಶ್ರೀ ಡಾಕ್ಟರ್ ಮಾದೇಶ್ ಗುರೂಜಿಯವರು, ದೇವರೂರು ಮಹಾಸಂಸ್ಥಾನ ಜ್ಞಾನಯೋಗಾಶ್ರಮ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ಹೊಸ ವರ್ಷ ಒಳಿತನ್ನು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮಲ್ಲಿಕಾರ್ಜುನ್. ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಕೆಆರ್ಪೇಟೆ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷ ಒಳಿತನ್ನು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ ಹಾಗೂ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಸಿ ಮಂಜುನಾಥ್. ಜನಪರ ಹೋರಾಟಗಾರರು, ಮಂಡ್ಯ ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕರು ಹಾಗೂ ಪುರಸಭೆಯ ಹಿರಿಯ ಸದಸ್ಯರು, ಕೆಆರ್ಪೇಟೆ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷ ಒಳಿತನ್ನು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ. ಮನ್ಮೂಲ್ ನಿರ್ದೇಶಕರು ಹಾಗೂ ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕಿಕ್ಕೇರಿ ಸುರೇಶ್. ಕೆಪಿಸಿಸಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ, ಕೆಆರ್ಪೇಟೆ. ಕೊಡಗು ಜಿಲ್ಲೆ ನಾಪೋಕ್ಲು ಸಮೀಪದ ಮರಂದೋಡ ಗ್ರಾಮದ ಕೊಡವ ಸಂಘದ ಮಹಾಸಭೆ ಸಂಘದ ಅಧ್ಯಕ್ಷರಾದ ಅನ್ನಾಡಿಯಣ್ಣ ದಿಲೀಪ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಾಪೋಕ್ಲ ಸಮೀಪದ ಮರಂದೋಡ ಗ್ರಾಮದ ಕೊಡವ ಸಂಘದ ಮಹಾಸಭೆ ನಡೆಯಿತು. ಕೊಡವ ಸಂಘದ ಅಧ್ಯಕ್ಷರಾದ ಅನ್ನಾಡಿಯಣ್ಣ ದಿಲೀಪ್ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಮರಂದೋಡ ಗ್ರಾಮದ ಕೊಡವ ಕುಟುಂಬಸ್ಥರು ವರ್ಷ ಪ್ರತಿ ನಡೆಸುವ ಪುತ್ತರಿ ಕೋಲ್ಮನ್ ಈಡ್ಮನ್ ನಡೆಸಿ ಮರಂದೋಡ ಗ್ರಾಮದ ಕೊಡವ ಕುಟುಂಬಸ್ಥರ ಮನೆಗೆ ಹೋಗಿ ಗುರುಗಳನ್ನ ಹಾಡುವುದು ಸಂಪ್ರದಾಯ. ಇದನ್ನು ಮುಂದಕ್ಕೆ ನಮ್ಮ ಮಕ್ಕಳು ಶಾಶ್ವತವಾಗಿ ನಡೆಸಿಕೊಂಡು ಹೋಗುವ ಬಗ್ಗೆ ಮನವರಿಕೆ ಮಾಡಲಾಯಿತು. ಪುತ್ತರಿ ಹಬ್ಬದಲ್ಲಿ ಮಂದಿಗೆ ತೆರಳುವಾಗ ಕೊಡವ ಸಂಪ್ರದಾಯದಲ್ಲಿ ಕಡ್ಡಾಯವಾಗಿ ಕುಪ್ಪಸ ಧರಿಸುವಂತೆ ನಿರ್ಣಯ ಮಾಡಲಾಯಿತು. ಕೊಡವ ಸಂಘದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ 25,000 ರು ನೀಡುವುದನ್ನು 30,000ಕ್ಕೆ ಹೆಚ್ಚಿಸಿ ನಿರ್ಣಯ ಕೈಗೊಳ್ಳಲಾಯಿತು. ಮುಂದಿನ ಸಾಲಿಗೆ ನೂತನ ಆಡಳಿತ ಮಂಡಳಿಯನ್ನು ರಚಿಸಲಾಯಿತು. ಸಭೆಯಲ್ಲಿ ಸಂಘದ ಕಾರ್ಯದರ್ಶಿ ಮಾರ್ಚಂಡ ದೇವಯ್ಯ, ಆಡಳಿತ ಮಂಡಳಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯ ಚೋಯಮಾಡಂಡ ಹರೀಶ್ ಬಣ್ಣಪ್ಪ, ಮಾರ್ಚಂಡ ಗಣೇಶ್ ಬಣ್ಣಪ್ಪ, ಊರಿನ ತಕ್ಕರಾದ ಮಾರ್ಚಂಡ ಅಯ್ಯಪ್ಪ, ಮೇರಿಯಂಡ ಸೋಮಯ್ಯ, ಚೋಯಮಾಂಡಂಡ ಗಣಪತಿ, ಅನ್ನಾಡಿಯಂಡ ಗಣಪತಿ, ಮಾರ್ಚಂಡ ತಿಮ್ಮಯ್ಯ, ಚೋಯಮಾಂಡಂಡ ಪುಣಚ ಸಭೆಯಲ್ಲಿ ಪುತ್ತರಿ ಹಬ್ಬದ ಆಚಾರ ವಿಚಾರ ಸಂಸ್ಕೃತಿ ಮಾನೆಗಳ ಅಭಿವೃದ್ಧಿ ಬಗ್ಗೆ ಮಾತನಾಡಿದರು. ನಿವಸಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭುವರನಾಥ ದೇವಾಲಯದಲ್ಲಿ 2025ನೇ ಸಾಲಿನ ನೂತನ ವರ್ಷದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. 2025ನೇ ಸಾಲಿನ ನೂತನ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಭೂ ವೈಕುಂಠವೆಂದೇ ಪ್ರಸಿದ್ಧವಾಗಿರುವ ಶ್ರೀ ಲಕ್ಷ್ಮೀ ಸಮೇತ ಭೂವರನಾಥ ಕಲ್ಲಹಳ್ಳಿ, ಕಾಪನಹಳ್ಳಿ ಗವಿಮಠ ಹಾಗೂ ಪವಿತ್ರ ತ್ರಿವೇಣಿ ಸಂಗಮ ಕ್ಷೇತ್ರಗಳಿಗೆ ಭಕ್ತ ಸಾಗರವೇ ಹರಿದು ಬಂದಿತು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ದೇವಾಲಯಕ್ಕೆ ಪ್ರವಾಹೋಪಾದಿಯಲ್ಲಿ ಭಕ್ತರು ಆಗಮಿಸಿ ಸರತಿಯ ಸಾಲಿನಲ್ಲಿ ನಿಂತು ದೇಶದಲ್ಲಿ ಅಪರೂಪದಾಗಿರುವ 17 ಅಡಿ ಎತ್ತರದ ಭೂವರಹನಾಥ ಸ್ವಾಮಿಯ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯ ಮೂರ್ತಿಯನ್ನು ಕಣ್ಣು ತುಂಬಿಕೊಂಡರು. ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತರಿಗೆ ಸಿಹಿ ಪೊಂಗಲ್, ಪುಳಿಯೋಗರೆ, ಬಿಸಿಬೇಳೆಬಾತ್, ಮೊಸರನ್ನ, ವಾಂಗಿಬಾತ್ ಪ್ರಸಾದವನ್ನು ವಿತರಿಸಲಾಯಿತು. ಗಂಜಿಗೆರೆ ಗ್ರಾಮದಿಂದ ಭೂವರನಾಥ ಕ್ಷೇತ್ರದವರೆಗೆ ವಾಹನಗಳು ಸಾಲಾಗಿ ನಿಂತಿದ್ದು ಕಿಲೋಮೀಟರ್ ಗಟ್ಟಲೆ ಉದ್ದದವರೆಗೆ ಟ್ರಾಫಿಕ್ ಜಾಮ್ ಆಗಿತ್ತು. ತ್ರಿವೇಣಿ ಸಂಗಮ ಕ್ಷೇತ್ರಕ್ಕೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಭೂವರನಾಥ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ಸಂಚಾಲಕ ಡಾಕ್ಟರ್ ಶ್ರೀನಿವಾಸ್ ರಾಘವನ್ ಅವರು ಇಂದಿನ ವಿಶೇಷ ದಿನದ ಅಂಗವಾಗಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆ, ಪುರಸ್ಕಾರ, ಹೋಮ, ಹವನಗಳು ಹಾಗೂ ಅಭಿಷೇಕ ಕಾರ್ಯಕ್ರಮಗಳನ್ನು ನಡೆಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಹಾಸನ ನಗರಸಭೆ ಅಧ್ಯಕ್ಷರಾದ ರವಿ, ತಹಶೀಲ್ದಾರ್ ಡಾಕ್ಟರ್ ಯುಎಸ್ ಅಶೋಕ್, ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ದಂಪತಿಗಳು, ಬೆಳದಹಳ್ಳಿ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ, ತೆಂಡೆಕೆರೆ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ, ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ, ಮನ್ಮೂಲ್ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ವಿಶ್ರಾಂತ ಶಿಕ್ಷಕ ಡಾಕ್ಟರ್ ಅಂಚಿ ಸಣ್ಣಸ್ವಾಮಿಗೌಡ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಶೋಕ್, ಮೂಡಾ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್, ಚಲನಚಿತ್ರ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಕೆಆರ್ಪೇಟೆ ಪುರಸಭೆ ಅಧ್ಯಕ್ಷೆ ಪಂಕಜ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು, ಸಮಾಜ ಸೇವಕರಾದ ಡಾಕ್ಟರ್ ರೇವಣ್ಣ, ಶ್ರೀ ಚಾಮುಂಡೇಶ್ವರಿ ಟೂರ್ಸ್ ಟ್ರಾವೆಲ್ಸ್ ಮಾಲೀಕರಾದ ಬಾಬು, ಲಿಂಗರಾಜು, ಅರಸು ಸೇರಿದಂತೆ ಲಕ್ಷಾಂತರ ಜನರು ನೂತನ ವರ್ಷಾಚರಣೆ ಸಂಭ್ರಮದ ಅಂಗವಾಗಿ ದೇವಾಲಯಗಳಿಗೆ ಭೇಟಿ ನೀಡಿದರು.
ವರ್ಷದ ಇಂಗ್ಲೀಷ್ ಪದ್ಧತಿಯ ಪ್ರಕಾರ ಹೊಸ ವರ್ಷದ ಆಚರಣೆಗೆ ಭಗವಂತನಿಗೆ ಆರಾಧನೆ ಮಾಡಿದ್ದೀವಿ. ಹೋಮ ಹವನಗಳು ಎಲ್ಲ ಮಾಡಿದ್ದೇವೆ. ಭಕ್ತರು ಪ್ರತಿ ವರ್ಷದಂತೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೂವು ಅಲಂಕಾರ ಮಾಡಿದ್ದಾರೆ. ಸುಮಾರು 50,000 ಜನ ಬಂದ್ಬಿಟ್ಟು ಪ್ರಸಾದ ತಗೊಂಡು ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಭಗವಂತ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ. ಭಗವಂತನಲ್ಲಿ ವರಹಸ್ವಾಮಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀನಿವಾಸ ರಾಘವನ್ ಗೋವರ್ಧನ ಸ್ವಾಮಿ ಟೆಂಪಲ್ ಟ್ರಸ್ಟ್, ಮೈಸೂರು. ದೇವಸ್ಥಾನ ಎಷ್ಟು ವರ್ಷದಲ್ಲಿ ಸಂಪೂರ್ಣ ಆಗ್ಬೋದು? ಮತ್ತೆ ಈ 3 ವರ್ಷಗಳಲ್ಲಿ 146 ಕಾಲ ಮಂಟಪ ಹಾಗೂ 4 ರಾಜಗೋಪುರ ಸಿಕ್ಕಿದ್ದು. ದೊಡ್ಡ ರಾಜಗೋಪುರ 176 ಅಡಿ. ಇಷ್ಟನ್ನು 3 ವರ್ಷದಲ್ಲಿ ಮೆಷಿನರಿಯಿಂದ ಕೆತ್ತಿ ಕಂಪ್ಲೀಟ್ ಮಾಡ್ತೀವಿ ಭಗವಂತನ ಅನುಗ್ರಹದಿಂದ. ಸರಿ. ಸುಮಾರು 1 ಲಕ್ಷಕ್ಕೂ ಮೀರಿ ಜನ ಭಕ್ತರು ದೇವದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ದೊಡ್ಡ ಟ್ರಾಫಿಕ್ ಜಾಮ್ ಇದೆ, ಅಷ್ಟು ಜನ ಬಂದಿದ್ದಾರೆ. ಆದರೂ ನೆಮ್ಮದಿಯಾಗಿ ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ. ಯಾವ ಗಲಾಟೆ ಗದ್ದಲ ಇಲ್ಲ. ಸ್ವಾಮಿ, ಖಂಡಿತವಾಗ್ಲೂ ಏನಪ್ಪ ಅಂದರೆ ಇವತ್ತು ಹೊಸ ವರ್ಷ ಬೇರೆ. 2024 ಕಳ್ಕೊಂಡು 25ಕ್ಕೆ ಬರ್ತಾ ಇದ್ವಿ. ಆದರೂ ತುಂಬ ಜನ ಇದೆ. ಸುತ್ತಮುತ್ತಲಿನ ಜನ ಎಲ್ಲ ಬಂದಿದ್ದಾರೆ. ಮತ್ತು ಕಾಮಗಾರಿಗಳು ತುಂಬ ಅಭಿವೃದ್ಧಿವಂತ ಇರೋದ್ರಿಂದ ತುಂಬ ಕೆಲಸ ನಡೀತಾ ಇದೆ. ಸ್ವಾಮಿ ಪವಾಡ, ತುಂಬ ಜನ ಇದೆ. ತುಂಬ ಸಂತೋಷ ಆಯಿತು ಇವತ್ತು ಸ್ವಾಮಿ ದರ್ಶನ ಮಾಡಿ. ಪ್ರಸಾದದ ವ್ಯವಸ್ಥೆ ಇದೆ, ಅದು ತುಂಬಾ ಖುಷಿ ತರುವಂಥ ವಿಷಯ. ಇನ್ನೂ ಕೆಲಸಗಳು ನಡೀತಾ ಇರೋದ್ರಿಂದ ಈ ಕ್ಷೇತ್ರ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆದು ರಾಜ್ಯದಾದ್ಯಂತ ದೇಶದಾದ್ಯಂತ ಹೆಸರಾಗುತ್ತೆ ಅನ್ನೋದು ನನ್ನ ಒಂದು ಅಚಲವಾದ ಒಂದು ನಂಬಿಕೆ. ದೇವರು ತುಂಬ ಶಕ್ತಿ ಸ್ವರೂಪ. ವರ ಸ್ವಾಮಿ ಇಲ್ಲೆಲ್ಲೂ ಸುತ್ತಮುತ್ತ ಎಲ್ಲೂ ಇಲ್ಲ. ಇಲ್ಲಿ ರಾಜ್ಯದಲ್ಲಿ ಇದೇ ಫೇಮಸ್ ಅಂತ ಅನ್ಕೋತೀನಿ ನಾನು. ಹೌದು. ದೇವರು ಇಡೀ ಕರ್ನಾಟಕದ ಜನತೆಗೆ, ಸಮಸ್ತ ನಾಡಿನ ಜನತೆಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಹೊಸ ವರ್ಷ ಎಲ್ಲರಿಗೂ ಹರ್ಷ ತರಲಿ ಅಂತೇಳಿ ನಾನು ತಮ್ಮ ಹೆಸರು? ಎಚ್ ರವಿ ಅಂತೇಳಿ, ಕೌನ್ಸಿಲರ್, ಹಾಸನ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, KR ಪೇಟೆ. ಕಾರ್ಕಳದ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಶ್ರೀ ಮಹಾಗಣಪತಿ ದೇವರ ನೂತನ ದೇವಾಲಯದ ಸಮರ್ಪಣಾ ಪುನರ್ ಪ್ರತಿಷ್ಠಾಪನಾ ಕಾರ್ಯ ನಡೆಯಿತು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮೀಯಾರು ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವರ ನೂತನ ದೇವಾಲಯದ ಸಮರ್ಪಣಾ ಪೂರ್ವಕ ಪುನಃ ಪ್ರತಿಷ್ಠೆ, ಅಷ್ಟಬಂಧ, ಸಹಸ್ರ ಕಲಶ ಸಹಿತ ಬ್ರಹ್ಮ ಕಲಾಶಾಭಿಷೇಕ ಮಹೋತ್ಸವ ದಿನಾಂಕ 16/1/2025 ಗುರುವಾರ ಮೊದಲುಗೊಂಡು ತಾರೀಖು 28/1/2025 ಮಂಗಳವಾರದವರೆಗೆ ಬ್ರಹ್ಮಶ್ರೀ ಬೆಲ್ಮಂಡ್ ದೊಡ್ಡಮನೆ ಗುರುರಾಜ ತಂತ್ರಿ ಹಾಗೂ ಬ್ರಹ್ಮಶ್ರೀ ಬೆಲ್ಮಂಡ್ ದೊಡ್ಡಮನೆ ಸರ್ವೇಶ ತಂತ್ರಿಗಳ ನೇತೃತ್ವದಲ್ಲಿ ಬ್ರಹ್ಮ ಕಲಶ ನಡೆಯಲಿದೆ. ಈ ಕುರಿತು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಿ ಗಣಪತಿ ಹೆಗ್ಡೆ ಮಾಧ್ಯಮಕ್ಕೆ ವಿವರ ನೀಡಿದ್ದಾರೆ. ಮೀಯಾರು ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಸಮಾರಂಭವು ನಾಡ್ದು ಜನವರಿ 16ರಿಂದ 23ರವರೆಗೆ ನಡೆಯಲಿದೆ. 20ಕ್ಕೆ ಪುನರ್ ಪ್ರತಿಷ್ಠೆ, 23ಕ್ಕೆ ಬ್ರಹ್ಮಕಲಶ ನೆರವೇರಲಿರುವುದು. ಭಕ್ತಾಭಿಮಾನಿಗಳೆಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಕೃತಾರ್ಥವಾಗಬೇಕೆಂದು ಜೀರ್ಣೋದ್ಧಾರ ಸಮಿತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. ಮಹಾಲಿಂಗೇಶ್ವರ ದೇವಸ್ಥಾನ ನೆತ್ತ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ 1ನೇ ಬರ್ಪುರ ಜನವರಿ 14 ತಾರೀಕಿರುತ್ತೆ. ಜನವರಿ 27 ತಾರೀಕು ಮಟ್ಟ ಭಾರಿ ವಿಜೃಂಭಣೆ ನಡೆಯಲ್ಪಡುವುದು. ಈ ಪುಣ್ಯ ಕಾರ್ಯರು ಭಗವತ್ ಭಕ್ತರಿಗೆ ಹೆಚ್ಚಿನ ಸಂಖ್ಯೆ ಬಂದಿದೆ. ಶ್ರೀ ದೇವರನ್ನ ಕೃತಕ್ಕೆ ಪಾತ್ರರಾದರು ಎಲ್ಲ ನಡಪುರಂಚಿನ ಜನವರಿ 14 ತಾರೀಕಿಗೆ ಕಾರ್ಕಳ ಪುಲ್ಕೇರಿ ಬೈಪಾಸ್ ನಲ್ಲಿ ಮೀಯಾರು ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ನಡಪುರಂಚಿನ ಹಸಿರು ಹೊರೆಗಾಣಿಕೆ ಮೆರವಣಿಗೆಲ್ಲ ಭಗವತ್ ಭಕ್ತರಿಗೆ ಹೆಚ್ಚಿನ ಸಂಖ್ಯೆ ಬಂದು ಪಾಲ್ಗೊಳ್ಳುವ ನಿಗಳಿಗೆ ಏನೊಂದಿಲ್ಲ. ಆಶ್ರಯ ಭಗವತ್ಪತ್ತರೆ ಮೀಯಾರು ಶ್ರೀ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನ ನೆತ್ತ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ 1ನೇ ಬರ್ಪುರ ಜನವರಿ 14 ತಾರೀಕಿನಲ್ಲಿ ಜನವರಿ 27 ತಾರೀಕು ಬಿಟ್ಟ ಭಾರಿ ವಿಜೃಂಭಣೆ ನಡೆಯಲ್ಪಡುವುದು. ಈ ಪುಣ್ಯ ಸರ್ವಶ್ರೇಷ್ಠರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ Para
ಜನಾರ್ದನ ದೇವರು ಜಗತ್ತಿನ ಶ್ರೇಷ್ಠರು ಗುಡಿಯಾಳು ಬೆಂಗನು ನಮ್ಮ ಪರಾಧನ ತಿಳಿಸುವ ಗುಡಿಯಾಳು ನಮ್ಮಕ್ಕೆ ಸರಿ ದುರಿಯುಳು ಗುಡಿಯಾಳು ನರಂಗೀತ ಎಂಬ ಸುಗತಿಯ ಗಲ್ಲರಿ ನ್ಯೂಸ್ ನಮಗಾಗಿ ಅರುಣ್ ಭಟ್ ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ಲ ಸಮೀಪದ ಮರಂದೂಡ ಗ್ರಾಮದ ಕೊಡವ ಸಂಘದ ಮಹಾಸಭೆ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭುವರನಾಥ ದೇವಾಲಯದಲ್ಲಿ 2025ನೇ ಸಾಲಿನ ವರ್ಷದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.